ಬಾಯಲ್ಲಿ ಹೇಳ್ದಂಗಲ್ಲ, ಈ ಕ್ಷಣನೇ ನಿನ್ನ ಅಸಲಿ ಮುಖ ಎಲ್ರ ಮುಂದೆ ಕಳಚಿ ಬೀಳ್ಬೇಕು. ಹಾಗ್ ಮಾಡ್ತೀನಿ. ಅತ್ತೆಗೆ ಮೊದ್ಲು ನೀನ್ ಭೈರವಿ ಅಲ್ಲ, ಸಿಂಧು ಅನ್ನೋ ವಿಷಯ ಹೇಳ್ತೀನಿ. ಹೇಳು, ಇವಾಗ್ಲೇ ಹೋಗಿ ಹೇಳು. ನೀನ್ ಸತ್ಯ ಹೇಳಿದ ತಕ್ಷಣ ಏನಾಗುತ್ತೆ ಅಂತ ಅನ್ಕೊಂಡಿದ್ಯಾ? ಅವಳನ್ನ ಮನೆ ಬಿಟ್ಟು ಓಡಿಸ್ತಾರೆ. ಅದು ನಿನ್ ಭ್ರಮೆ. ಇವಾಗ ವಿರಾಟ್ ಅವಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದಾನೆ. ನೀನ್ ವಿರಾಟ್ಗೆ ಸತ್ಯ ಹೇಳಿದ್ರು ಅವನು ಸಿಂಧು ಪರವಾಗಿ ನಿಲ್ತಾನೆ. ಇಲ್ಲ, ನೀನಿಲ್ಲ ಅನ್ಬಿಟ್ರೆ ಅಲ್ಲಿ ಏನೂ ಚೇಂಜ್ ಆಗಲ್ಲ. ಮತ್ತೆ ನಾನ್ ನಿನ್ ಮನಸಾಕ್ಷಿ. ನಿನಗಿಂತ ಏನಾಗುತ್ತೆ ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ಹಾಗಿದ್ರೆ ನಾನು ಏನ್ ಮಾಡ್ಬೇಕು ಹೇಳು? ನನ್ ವೀರ್ ನನಗ್ ಸಿಗ್ಬೇಕಂದ್ರೆ ನಾನ್ ಏನ್ ಮಾಡ್ಬೇಕು? ಇವಾಗ ಸುಮ್ನೆ ಇರ್ಬೇಕು. ಅಂದ್ರೆ ಆ ಸಿಂಧುನ ನನ್ ವೀರ್ ಜೊತೆ ಖುಷಿಯಾಗಿರೋದಕ್ ಬಿಡ್ಬೇಕಾ? ಅದನ್ನ ನಾನಲ್ಲ, ನೀನೇ ಯೋಚನೆ ಮಾಡ್ಬೇಕು ಇಶಾನಿ. ಯಾಕೆ? ನೀನ್ ನನ್ ಮನ್ಸಾಕ್ಷಿ ತಾನೆ. ನಿನಗೆ ನನಗಿಂತ ಚೆನ್ನಾಗ್ ಅರ್ಥ ಆಗೋದಲ್ವಾ? ಇದೇ ಮಾತನ್ನ ನೀನ್ ಬಿಡ್ಬೇಕು. ಸಾಕ್, ಸುಮ್ನೆ ಇರು. ಇಲ್ಲಿ ನನ್ ಜೀವನ ಹಾಳಾಗ್ತಾ ಇದೆ, ಅದನ್ನ ನೋಡ್ಕೊಂಡು ನಾನ್ ಸುಮ್ನೆ ಇರ್ಬೇಕಂತೆ. ನಿನಗಾದ್ರೆ ಉತ್ತರ ಹೇಳು, ಇಲ್ಲ ತೊಲಗು. ಏನೇ ಆದ್ರೂ ಆ ಸಿಂಧುನ್ ಮಾತ್ರ ಬಿಡಲ್ಲ. ಇವಾಗ್ಲೇ ಅಜ್ಜಿಗೆ, ಅತ್ತೆಗೆ, ಎಲ್ರಿಗೂ ವಿಷಯ ಹೇಳ್ತೀನಿ. ನಿಂತ್ಕೋ. ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡು ಇಶಾನಿ. ಸತ್ಯ ಹೇಳೋದ್ರಿಂದ ನಿನ್ ವೀರ್ ನಿನಗ್ ಖಂಡಿತ ಸಿಗೋದಿಲ್ಲ. ಏನಂದೆ? ಈ ಕೋಪ, ಈ ಸಿಟ್ಟನ್ನೆಲ್ಲ ನನ್ ಮೇಲಲ್ಲ, ಹೋಗಿ ಭೈರವಿ ಹತ್ರ ತೋರ್ಸು. ಓ, ಜಸ್ಟ್ ಗೆಟ್ ಔಟ್. ಇವಾಗ ನಾನು ನನ್ನ ಪ್ರೀತಿನ ವಿರಾಟ್ ಅವ್ರ ಹತ್ರ ಹೇಗ್ ಹೇಳ್ಕೊಳ್ಳಿ? ಯಾವ ತರ ಹೇಳ್ಕೊಳ್ಳಿ? ನೀವು ನಂಗೆ ಡ್ರೀಮ್ ಗರ್ಲ್ ತರ ಪ್ರಪೋಸ್ ಮಾಡಿದ್ರೆ ಒಪ್ಕೋತೀನಿ. ವಿರಾಟ್ ಅವ್ರೆ, ನಾನು ನಿಮ್ಮನ್ನ. ನೀವು ನನ್ನನ್ನ ತುಂಬಾನೇ ಪ್ರೀತಿಸ್ತಿದ್ದೀನಿ. ಭೈರವಿ ಅವರೇ, ನಿಜವಾಗ್ಲೂ? ಹೃದಯವು ಕೇಳದೆ ಬೇಲಿಯ ದಾಟಿದೆ, ಹುಡುಗಿಯ ಕೂಗಿಗೆ ಸುಮ್ಮನೆ ಸಾಗಿದೆ. ತಿಳಿಯದೆ ಕೈಗಳು ನಿನ್ನೆಡೆ ಚಾಚಿದೆ, ಹುಡುಗನ ಪ್ರೀತಿಗೆ ಜೀವವೇ ನೀಡದೆ. ಹೃದಯವ ತೆರೆದು ಇಡುವೆ, ಕೇಳದೇನೆ ಬಂದು ಸೇರಿಕೋ. ನಿನ್ನೊಳಗಿರುವೆ ನಾನು ಹಾಗೆ ತಪ್ಪಿಕೋ. ಇನ್ನೇನಿದೆ ನಿನ್ನ ತೋಳಲಿ ಬದುಕಿ ಬಿಡುವೆ, ಕೇಳಿ ಬಿಡು ನಿಂತಲ್ಲಿಯೇ ಜೀವ ಕೊಡುವೆ. ಇನ್ನೇನಿದೆ ನಿನ್ನ ತೋಳಲಿ ಬದುಕಿ ಬಿಡುವೆ, ಕೇಳಿ ಬಿಡು ನಿಂತಲ್ಲಿಯೇ ಜೀವ ಕೊಡುವೆ.
ವಿರಾಟ್ ಸೀರೆ ಬಿಡಿ. ವಿರಾಟ್ ಸೀರೆ ಬಿಡಿ. ವಿರಾಟ್ ಪ್ಲೀಸ್ ಸೀರೆ ಬಿಡಿ. ಕನ್ಸ ವೇರ್ ದೆರ್ ಇಸ್ ಅ ಲವ್ ದೆರ್ ಇಸ್ ಅ ವೇ. ಎಷ್ಟು ಚೆನ್ನಾಗಿ ಹೇಳಿದಾರಲ್ವ ಈ ಲೈನ್ಸ್ನ. ಪ್ರೀತಿ ಎಲ್ಲಿರುತ್ತೋ ಅಲ್ಲೊಂದು ಜೀವನದ ದಾರಿ ಇರುತ್ತೆ. ಆದ್ರೆ ನನ್ನ ಜೀವನದಲ್ಲಿ ಆ ದಾರಿನೇ ಮುಚ್ಚೋಗಿದೆ. ಹಾಗೆಲ್ಲ ಮಾತಾಡ್ಬೇಡ ಅಪೇಕ್ಷಾ. ಏನೇ ಆದ್ರೂ ನಾನು ನಿನ್ ಜೊತೆಗಿರ್ತೀನಿ. ನೀನ್ ಯಾವಾಗ್ಲೂ ನನ್ನ ಜೊತೆಗೆ ಇರ್ಬೇಕು ಅಂತಾನೆ ತಾನೆ ಇಷ್ಟು ಮುಂದುವರಿಯೋ ಮನ್ಸು ಮಾಡಿದ್ ನಾನು. ನಿಜ ಹೇಳ, ನಾನು ನಿನಗೇನೋ ಕೊಡ್ಬೇಕು ಅಂತ ಕಾಯ್ತಾ ಇದ್ದೀನಿ. ಕೊಡೋದನ್ನ ಯಾವತ್ತೂ ಡಿಲೇ ಮಾಡಬಾರ್ದು. ಕರೆಕ್ಟ್, ನಾನು ಈಗಲೇ ಕೊಡ್ತೀನಿ. ಹಲೋ ಹಲೋ ಹಲೋ